ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಾನಿವತ್ತು ಒಂದು ಹೊಸ ವಿಚಾರ ತಂದಿದ್ದೀನಿ. ಏನಂದರೆ ಇದು ಇವಾಗ ಸಮ್ಮರ್ ಇದೆಯಲ್ಲ, ಹಾಗಾಗಿ ಸಮ್ಮರ್ ಟಿಪ್ಸ್ ಅಂತನಾದರೂ ತಿಳ್ಕೊಳ್ಳಿ. ಇದು ತುಂಬಾ ಯೂಸ್ಫುಲ್ ಆಗಿರೋ ಟಿಪ್ಸ್. ಇದು ಈಗ ಪೇರೆಂಟ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಸಮ್ಮರ್ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ, ರಜಾ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಒಂದು ದೊಡ್ಡ ವಿಚಾರ ಅಂತಲೇ ನೀವು ಅಂದ್ಕೋಬಹುದು. ಯಾಕಂದರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಬಿಸಿಲಿರೋದ್ರಿಂದ ಹೊರಗಡೆ ಆಟ ಆಡೋದೇ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಮನೇಲಿ ಇರ್ತಾರಲ್ಲ, ಹಾಗಾಗಿ ಅವ್ರನ್ನ ಕಟ್ಟೋಕ್ಕಾಗೋದೇ ಇಲ್ಲ. ಹೊರಗಡೆನೇ ತುಂಬ ಆಟ ಆಡ್ತಿರ್ತಾರೆ. ಸೊ ಹಾಗಾಗಿ ಮಕ್ಕಳು ಸ್ವಲ್ಪ ಬಿಸಿಲಿಗೆ ಹೋಗದೇ ಇರೋ ಹಾಗೆ ಏನು ಮಾಡೋದು, ಹೇಗೆ ಮಾಡೋದು, ಈ ಥರ ಒಂದು ಸಮ್ಮರ್ ಟಿಪ್ಸ್ ಅಂತ ನಾನು ಕೊಡ್ತಾಯಿದ್ದೀನಿ. ಅಂದರೆ ಈ ಬೇಸಿಗೆ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಟಿಪ್ಸ್ ಅಂತ ನೀವು ತಿಳ್ಕೊಬೋದು. ಮಕ್ಕಳನ್ನ ಹೇಗೆ ನಾವು ಆ ಬಿಸಿಲಿನಿಂದ ರಕ್ಷಣೆ ಮಾಡಬಹುದು, ಈ ಸಮ್ಮರಲ್ಲಿ ನಾವು ಆ ಸಮ್ಮರ್ ಹಾಲಿಡೇಸ್ ಮುಗಿಯೋವರೆಗೂ ನಾವು ಮಕ್ಕಳನ್ನ ಹೇಗೆಲ್ಲ ನಾವು ಅವರನ್ನು ಬ್ಯುಸಿ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸಮ್ಮರ್ ಇರೋದ್ರಿಂದ ನಾನು ಫಸ್ಟ್ ವಿಚಾರ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಹೆಚ್ಚೆಚ್ಚು ನೀರು ಕುಡೀರಿ. ಯಾಕಂದರೆ ನಮ್ಮ ಬಾಡಿ ತುಂಬಾ ಡಿಹೈಡ್ರೇಟ್ ಆಗುತ್ತೆ. ಯಾಕಂದರೆ ತುಂಬಾ ಬಿಸಿಲು, ತುಂಬ ಹೊರಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರೋದ್ರಿಂದ ನಮ್ಮ ಬಾಡಿ ತುಂಬಾ ಡಿಹೈಡ್ರೇಟ್ ಆಗೋದ್ರಿಂದ ನೀವು ದಯವಿಟ್ಟು ಹೆಚ್ಚೆಚ್ಚು ನೀರನ್ನು ಕುಡಿತಾ ಇರಿ. ಹಾಗೆ ಅಂದರೆ ನೀರಿನ ಅಂಶ ಇರುವಂತಹ ತರಕಾರಿಗಳು, ಹಣ್ಣುಗಳು, ಸೊಪ್ಪು, ಈ ಥರ ಪದಾರ್ಥಗಳನ್ನು ಆದಷ್ಟು ಸೇವಿಸಿ. ಆದಷ್ಟು ಜಂಕ್ ಫುಡ್ಡು ಲೈಕ್ ಹೊರಗಡೆ ಅಂದರೆ ತಳ್ಳಗಾಡಿಯಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ, ಹೊರಗಡೆ ರೋಡ್ ಸೈಡಲ್ಲಿ ಇರೋ ತಿಂಡಿಗಳನ್ನ ತುಂಬಾ ಅವಾಯ್ಡ್ ಮಾಡಿ ಮಕ್ಕಳಿಗೆ. ಯಾಕಂದರೆ ಅದರಿಂದ ಈ ಬಿಸಿಲಿಗೂ ಆ ಫುಡ್ಡಿಗೂ ಅದೆರಡೂ ಸೇರಿಬಿಟ್ಟು ಮಕ್ಕಳು ತುಂಬಾ ಅಂದರೆ ತುಂಬ ಆರೋಗ್ಯ ಕೆಡುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಮಕ್ಕಳು ನಾವು ಆದಷ್ಟು ಜಂಕ್ ಫುಡ್ಡನ್ನು ಬಿಟ್ಟು ಮನೆಯಲ್ಲೇ ನೀವು ಹೊರಗಡೆ ಕೊಡೋ ಐಸ್ ಕ್ರೀಮ್ಗಿಂತ ಮನೆಯಲ್ಲೇ ಈಗ ಹಲವಾರು ರೀತಿಯಾಗಿ ಐಸ್ ಕ್ರೀಮ್ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ಗಳನ್ನ ಹೇಗೆ ಮಾಡೋದು, ಜ್ಯೂಸುಗಳನ್ನ ಹೇಗೆ ಮಾಡೋದು ಅಂತ ತುಂಬಾ ಯೂಟ್ಯೂಬರ್ಸು ಹಾಕಿರ್ತಾರೆ. ಅಲ್ಲಿ ನೋಡಿ, ನೀವು ಅಲ್ಲೊಂದ್ಸರಿ ನೋಡಿ ಚೆಕ್ ಮಾಡಿ ಹೇಗೆ ಮಾಡೋದು. ಸಿಂಪಲ್ ಥಿಂಗ್ಸನ್ನೇ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಜ್ಯೂಸುಗಳನ್ನ ಮತ್ತು ಐಸ್ ಕ್ರೀಮ್ಗಳನ್ನ ಮನೆಯಲ್ಲೇ ಮಾಡಿಕೊಡಿ. ನಿಮ್ಮ ಮಕ್ಕಳಿಗೆ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನೀವು ಜಂಕ್ ಫುಡ್ ಕೊಡಿಸೋದ್ರಿಂದ ಅವ್ರಿಗೇನಾಗುತ್ತೆ, ಆರೋಗ್ಯನೂ ಕೆಡುತ್ತೆ. ಮತ್ತು ಅವರು ಆರೋಗ್ಯ ಕೆಟ್ಟರೆ ನಮಗೆ ಆರೋಗ್ಯ ಕೆಟ್ಟಂಗಾಗುತ್ತೆ. ಯಾಕಂದರೆ ಅವ್ರ ಆರೋಗ್ಯ ನಮ್ಮ ಮೇಲೇ ಡಿಪೆಂಡ್ ಆಗಿದೆ, ಅವ್ರನ್ನ ಹೇಗೆ ಕಾಪಾಡ್ಕೋಬೇಕು ಅಂತ. ಆದಷ್ಟು ಫ್ರೆಂಡ್ಸ್, ತಾಯಂದ್ರಿಗೆ ಅಥವಾ ಪೇರೆಂಟ್ಸ್ಗೆ ನಾನು ಹೇಳೋದಂದ್ರೆ, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಆದಷ್ಟು ನೀರಿನ ಅಂಶ ಇರುವಂತಹ ತರಕಾರಿಗಳು, ಹಣ್ಣುಗಳು, ಈ ಥರದ್ದನ್ನು ಮಕ್ಕಳಿಗೆ ಕೊಡಿ. ನಾನು ವಿತ್ ಲೈಫ್ ಪ್ರೂಫೇ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಳಗ್ಗೆ 10 ಗಂಟೆಗೆ ಎಷ್ಟೊಂದು ಬಿಸಿಲಿದೆ ಅಂತ ನೀವೇ ಒಂದ್ಸರಿ ನೋಡಿ. ಸುಡು ಬಿಸಿಲು, ತುಂಬಾ ಬಿಸಿಲು ಇದೆ. ಇಂತಹ ಬಿಸಿಲಲ್ಲಿ ಮಕ್ಕಳನ್ನ ನಾವು ಆಟ ಆಡೋದಕ್ಕೆ ಬಿಟ್ಟರೆ ಹೇಗೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಮೋಸ್ಟ್ಲಿ ಒಂದು ಥಿಂಕಿಂಗ್ ಬಂದಿರಬೇಕು. ನೋಡಿ ಎಷ್ಟು ಬಿಸಿಲಿದೆ ನೋಡಿ. ಇನ್ನು ಬೆಳಗ್ಗೆ 10 ಗಂಟೆಗೇ ಇಷ್ಟೊಂದು ಬಿಸಿಲಿದೆ. ಸೊ ಫ್ರೆಂಡ್ಸ್, ನಿಮ್ಮ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ನಿಮ್ಮ ಮಕ್ಕಳಿಗೆ ಮನೆಯಲ್ಲೇ ಐಸ್ ಕ್ರೀಮ್ಗಳು ಅಥವಾ ಜ್ಯೂಸುಗಳನ್ನ ಮನೆಯಲ್ಲೇ ಮಾಡಿಕೊಡಿ. ನಿಮ್ಮ ಮಕ್ಕಳ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಚಾರ ನಾನು ಹೇಳಬೇಕು, ಏನು ಹೇಳ್ತೀನಿ ಅಂತಂದರೆ, ಅವ್ರನ್ನ ಹೇಗೆ ಬ್ಯುಸಿ ಮಾಡೋದು ಅಂತ ಹೇಳ್ತೀನಿ. ಅಂತಂದರೆ ಹೇಗೆ ಬ್ಯುಸಿ ಮಾಡೋದಪ್ಪ ಅವ್ರನ್ನ ಅಂತಂದರೆ, ನಾವು ಮನೆಯಲ್ಲೇ ಈಗ ಪೇರೆಂಟ್ಸ್ಗಳು ಮನೆಯಲ್ಲೇ ಮಕ್ಕಳ ಜೊತೆನೇ ಆಟ ಆಡಿ ಆದಷ್ಟು ಸಮಯವನ್ನು ಮಕ್ಕಳಿಗೋಸ್ಕರ 1 ಅವರ್ ಆದರೂ ಕೊಟ್ಟರೆ ಅವ್ರು ಬಿಸಿಲಿಗೆ ಹೋಗೋದು ತುಂಬಾ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಮಾರ್ನಿಂಗ್ ಟೈಮು ಆಟ ಆಡ್ಕೊಳ್ಳಿ ಹೊರಗಡೆ ಎಲ್ಲ. ಈ ಒಂದು 10-11 ಗಂಟೆ ಅನ್ನೋ ಅಷ್ಟರಲ್ಲಿ ತುಂಬಾ ಬಿಸಿಲಿರುತ್ತೆ. ಆವಾಗ ನೀವೇನು ಮಾಡಿ ಅಂತಂದರೆ, ಮನೆಯಲ್ಲಿ ಈಗ ಚಿಕ್ಕ ಪುಟ್ಟ ಆಟಗಳನ್ನ ಆಡಿ. ಏನು ಅದು ಎಕ್ಸ್ಪೆನ್ಸಿವ್ ಆಟ ಅಲ್ಲ, ಅದಕ್ಕೇನು ಬೇಡ. ನೀವು ದುಡ್ಡು ಹಾಕಬೇಕು, ಅದನ್ನು ತರಬೇಕು, ಇದನ್ನು ತರಬೇಕು ಮಕ್ಕಳಿಗೆ, ಅದೇನು ಬೇಡ. ಇವಾಗ ನಿಮ್ಮ ಮನೆಯಲ್ಲಿ ಹುಣಸೆ ಬೀಜಗಳು ಸಿಗುತ್ತಲ್ಲ, ಹಳ್ಳಿ ಕಡೆ ಸಿಗುತ್ತೆ, ಸಿಟಿ ಕಡೆಯಲ್ಲೂ ಕೆಲವೊಂದು ಕವಡೆಗಳು ಅದು ಇದು ಸಿಗ್ತಾ ಇರುತ್ತೆ ಆಟ ಆಡೋದಕ್ಕೆ. ಆ ಥರದ್ದೆಲ್ಲ ತಂದಿಟ್ಕೊಂಡು ನೀವು ಮನೆಯಲ್ಲಿ ಈ ಚೌಕಾಬಾರ ಅಂತೆ ಮತ್ತು ಹಳೆಗುಣಿ ಮಣೆ, ಈ ಇತ್ತೀಚೆಗೆ ಸ್ವಲ್ಪ ಮಾಡರ್ನ್ ಆಗಿರೋವೆಲ್ಲ ಆ ಥರದ್ದು ಸಿಗ್ತವೆ. ಹಳೆ ಕಾಲದಲ್ಲಿ ಮರದಲ್ಲೆಲ್ಲ ಮಾಡೋರು ಈಗ ಇತ್ತೀಚೆಗೆ
ಸ್ವಲ್ಪ ಮಾಡ್ರನ್ ಆಗಿರೋವೆಲ್ಲ ಸಿಗ್ತವೆ. ಆ ಥರದ್ದೆಲ್ಲ ಬ್ಯುಸಿ ಮಾಡಿ ಮಕ್ಳ ಜೊತೆ ನೀವು ಆಟಾಡಿ. ಮತ್ತು ಮಕ್ಕಳಿಗೆ ಅವ್ರಿಗೇನು ಮಾಡಿ ಈ ಡ್ರಾಯಿಂಗ್ ಬಿಡಿಸೋದು ಆ ಥರದ್ದು ಸ್ವಲ್ಪ ಅವ್ರಿಗೆ ತಿಳಿಸ್ಕೊಡಿ. ಈ ಥರ ಬರೀ ಈ ಥರ ಮಾಡು ಅಂತ ಹೇಳಿ ತಿಳಿಸ್ಕೊಡಿ. ಮತ್ತು ಅವ್ರಿಗೆ ಅಂದರೆ ಈ ಪೇಪರ್ಸ್ನೆಲ್ಲ ಕಟಿಂಗ್ ಮಾಡೋದು, ಡಿಸೈನ್ಸ್ ಎಲ್ಲ ಮಾಡೋದು. ಅಂದರೆ ಪೇಪರ್ ಕಟಿಂಗ್ ಈ ಚಿಕ್ಕ ಪುಟ್ಟ ಮಕ್ಕಳಿಗೆ ಪೇಪರ್ ಕಟಿಂಗ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವರು ಸೀಸರು ಆ ಥರದ್ದೆಲ್ಲ ಸ್ವಲ್ಪ ಶಾರ್ಪ್ ಆಬ್ಜೆಕ್ಟ್ಸ್ ಎಲ್ಲ ಮುಟ್ಟೋದ್ರಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಚಿಕ್ಕ ಮಕ್ಕಳು ಸುಮ್ಮನೆ ಇರೋಲ್ಲ, ಅದು ಇದು ಮಾಡ್ತಿರ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ತೊಗೊಂಡು ಮಿಸ್ ಆಗಿ ಕೈ ಕೊಯ್ಕೊಡೋದು ಈ ಥರದ್ದೆಲ್ಲ ಮಾಡ್ತಾರೆ. ಅಂಥ ಮಕ್ಕಳಿಗೆ ನೀವು ಏನು ಮಾಡಬೇಕು ಅಂತಂದರೆ ಆಗುತ್ತೆ ಅಂದರೆ ನೀವೇ ಮಕ್ಕಳ ಜೊತೆ ಆಟ ಆಡ್ಕೊಳ್ಳಿ. ಸ್ವಲ್ಪ ಹೊತ್ತು ಕಣ್ಣ ಮುಚ್ಚಲೆ ಆಡೋದು ಮನೆಯಲ್ಲೇ, ತಂದೆ ತಾಯಿಗಳು ಪೇರೆಂಟ್ಸ್ ಅಜ್ಜಿ ತಾತನ ಜೊತೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡೋದು. ಹೀಗೆ ಕೆಲವೊಂದು ವಿಚಾರಗಳನ್ನ ಮಕ್ಕಳು ಬ್ಯುಸಿ ಆಗ್ತಾ ಹೋದಂತೆ ಏನಾಗುತ್ತೆ ಅಂದರೆ ಅವರು ಸ್ವಲ್ಪ ಹೊತ್ತು ಬಿಸಿಲಿಗೆ ಹೋಗೋದು ಅವಾಯ್ಡ್ ಆಗುತ್ತೆ. ಅಂದರೆ ಸಮ್ಮರ್ ಇರೋದ್ರಿಂದ ತುಂಬ ಬಿಸಿಲು ಅಂತ ನಾನು ಆವಾಗಲೇ ನಿಮಗೆ ಹೇಳಿದೆ. ಬಿಸಿಲಿಗೆ ಹೋಗೋದು ಅವಾಯ್ಡ್ ಆಗುತ್ತೆ, ಅವರ ಆರೋಗ್ಯ ಅಷ್ಟು ಹಾಳಾಗೋದಿಲ್ಲ. ಈ ಬಿಸಿಲಿಗೆ ಏನಾಗುತ್ತೆ ಅಂದರೆ ಜ್ವರ ಅಂತೆ, ಅದಂತೆ ಡಸ್ಟ್ ಅಲರ್ಜಿ ಈ ಥರದ್ದೆಲ್ಲ ಆಗುತ್ತೆ. ಸೊ ವಾಂತಿ ಭೇದಿ ಈ ಥರದ್ದೆಲ್ಲ ಆಗ್ತಾಯಿದೆ. ಸೊ ಯಾಕಂದರೆ ಬಾಡಿ ಡಿಹೈಡ್ರೇಟ್ ಆಗೋದ್ರಿಂದ ಈ ಥರ ಸಮಸ್ಯೆಗಳಾಗುತ್ತೆ. ಸೊ ನಾವು ಈ ಥರ ಮಕ್ಕಳನ್ನ ಬ್ಯುಸಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ಮನೆಯಲ್ಲೇ ಇರ್ತಾರೆ. ಸೊ ಅವರ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಹೇಗೆ ಕಾಪಾಡ್ಕೊಬೇಕು ಅಂತ ನಮಗಷ್ಟೇ ಗೊತ್ತಿರುತ್ತೆ, ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಸೊ ಅವ್ರನ್ನ ಹೇಗೆ ಬ್ಯುಸಿ ಮಾಡಬೇಕು ಅಂತ ನೀವು ಥಿಂಕ್ ಮಾಡಿ ಆದಷ್ಟು ಅವ್ರನ್ನ ಕಂಟ್ರೋಲ್ ಮಾಡಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪೇರೆಂಟ್ಸ್, ಮಕ್ಕಳು ರಜಾ ಇರೋದ್ರಿಂದ ಏನಾಗ್ತಿದೆ ಅಂದರೆ ಅವರು ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ಮುಳುಗೋಗ್ತಿದ್ದಾರೆ ಫ್ರೆಂಡ್ಸು. ತುಂಬಾ ಮುಳುಗೋಗ್ತಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಈಗ ರಜಾ ಇದೆ ಬಿಸಿಲಿಗೆ ಹೋಗ್ಬಿಡ್ರಿ ಅಂತ ನಾವು ಹೇಳ್ತೀವಿ. ಅವ್ರು ಏನು ಮಾಡ್ತಾರೆ, ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇಲ್ಲ ಟಿ ವಿ ಇಲ್ವಾ, ಇನ್ನೇನು ಮಾಡ್ತಾರೆ ಅಂದರೆ ಮೊಬೈಲ್ ಹಿಡ್ಕೊತಾರೆ. ಮೊಬೈಲಲ್ಲಿ ಗೇಮ್ಸು ಅದು ಇದು ಎಲ್ಲ ಬರ್ತಾ ಇರುತ್ತಲ್ಲ, ಈ ರೀಲ್ಸ್ಗಳನ್ನ ನೋಡೋದು ಈ ಥರದ್ರೆಲ್ಲ ಬ್ಯುಸಿ ಆಗಿಬಿಡ್ತಾರೆ. ಸೊ ಆದಷ್ಟು ನೀವು ಮಕ್ಕಳಿಗೆ ಆ ಮೊಬೈಲನ್ನು ತುಂಬಾ ಅವಾಯ್ಡ್ ಮಾಡಿ. ಅವ್ರು ಈಗಲಿಂದನೇ ಮೊಬೈಲ್ ನೋಡಿದ್ರೆ ಏನಾಗುತ್ತೆ ಅಂದರೆ ಅವ್ರ ಕಣ್ಣುಗಳ ಮೇಲೆ ಮತ್ತು ನರ್ವಸ್ ಸಿಸ್ಟಮ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಅದು ಯಾಕಂದರೆ ಮುಂದೆ ಅನುಭವಿಸೋರು ನಾವೇ. ನಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ನಾವೆಷ್ಟು ಸಫರ್ ಮಾಡ್ತೀವಿ ಅಂತ ಪೇರೆಂಟ್ಸ್ ಆಗಿ ನಮಗೆ ಗೊತ್ತಿರುತ್ತೆ. ಹಾಗಾಗಿ ದಯವಿಟ್ಟು ಪೇರೆಂಟ್ಸ್ ಮೊಬೈಲ್ನ ತುಂಬಾ ಅವಾಯ್ಡ್ ಮಾಡಿ. ಓಕೆ, ಟಿ ವಿನ ನೋಡಲಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಮಾಡೋದಲ್ಲ. ಏನೋ 1 ಅವರ್ ಮಧ್ಯಾಹ್ನ 1 ಅವರ್ 2 ಅವರ್ಸ್ ಒಳಗಡೆ ಅಷ್ಟನ್ನು ಅವರು ನೋಡಿಕೊಂಡು ಅವ್ರಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಾಗಿರೋದ್ರಿಂದ ಸೊ ಟಿ ವಿನ ಸ್ವಲ್ಪ ನೋಡಲಿ. ಮೊಬೈಲ್ ಅಂತೂ ತುಂಬಾ ಅವಾಯ್ಡ್ ಮಾಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಕೊಡಿ. ಈಗ ಕೆಲವೊಮ್ಮೆ ಹೋಮ್ವರ್ಕ್ಸ್ ಎಲ್ಲ ಕಳಿಸಿರ್ತಾರೆ ಸ್ಕೂಲ್ಗಳಲ್ಲಿ, ಆಲ್ಮೋಸ್ಟ್ ಇವಾಗ ಹೋಮ್ವರ್ಕ್ಸ್ ಎಲ್ಲ ಮೊಬೈಲ್ಗಳಲ್ಲೇ ಕಳಿಸೋದು. ಸೊ ಅಂಥ ಸಂದರ್ಭಗಳಲ್ಲಿ ನಾವು ಕೊಡಲೇಬೇಕಾಗುತ್ತೆ ಪಾಪ. ಅಂಥ ಸಂದರ್ಭಗಳಲ್ಲೇ ಖಂಡಿತ ಕೊಡಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ನೀವು ಅವ್ರು ಗೇಮ್ ಆಡೋದಕ್ಕೆ ಅವ್ರು ಏನಾಗುತ್ತೆ ಅಂದರೆ ಅವ್ರ ಮೈಂಡ್ ಆಲ್ಮೋಸ್ಟ್ ಮೊಬೈಲ್ ಮೇಲೇ ಇರುತ್ತೆ. ಈಗ ಒಂದು ಮಗು ಮೊಬೈಲ್ ಹಿಡ್ಕೊಂತು ಏನೋ ರೀಲ್ಸ್ ನೋಡ್ತಿದೆ, ಗೇಮ್ ಆಡ್ತಿದೆ ಅಂದರೆ ಆಲ್ಮೋಸ್ಟ್ ಅಲ್ಲೇ ಇರುತ್ತೆ. ಆ ಮೈಂಡ್ ಎಲ್ಲ ಮೊಬೈಲ್ ಒಳಗಡೆನೇ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಾವು ಕೂಗಿದ್ರೂ ಅವ್ರಿಗೆ ಕೇಳಿಸಿದ್ರು ಹ್ಞೂ ಅಂತಾರೆ. ನಾವು ಏನು ಹೇಳ್ತಿದ್ದೀವಿ ಅಂತ ಅವ್ರ ಮೈಂಡಿಗೆ ಕೂಡ ಹೋಗಲ್ಲ. ಸೊ ಹಾಗಾಗಿ ಮೊಬೈಲನ್ನು ಅವಾಯ್ಡ್ ಮಾಡಿ. ಟಿ ವಿನೂ ಅವಾಯ್ಡ್ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಇರಲಿ. ಮತ್ತು ಆದಷ್ಟು ಇಂಡೋರ್ ಗೇಮ್ಸು ನೀವು ಅವ್ರ ಜೊತೆ ಮಿಂಗಲಾಗಿ ಆಟಾಡಿ. ಹಾಗೆ ಆದಷ್ಟು ಈ ಸಮ್ಮರ್ ಕ್ಯಾಂಪ್ಸು ಆ ಥರದ್ದೆಲ್ಲ ಇರುತ್ತಲ್ಲ, ಆದಷ್ಟು ಮಕ್ಕಳನ್ನ ಆ ಸಮ್ಮರ್ ಕ್ಯಾಂಪ್ಗೆಲ್ಲ ಕರ್ಕೊಂಡು ಹೋಗೋದು. ಮತ್ತು ಸಂಜೆ ಟೈಮು, ಇದು ಮಾರ್ನಿಂಗ್ ಟೈಮ್ ಹೋಗೋಕ್ಕಾಗಲ್ಲ, ಯಾಕಂದರೆ ಪೇರೆಂಟ್ಸ್ಗೆ ಮನೆಯಲ್ಲಿ ಕೆಲಸ ಇರೋದ್ರಿಂದ ಹೋಗೋಕ್ಕಾಗೋದಿಲ್ಲ. ಸೊ ಸಂಜೆ ಟೈಮ್ ಆದಷ್ಟು ನಿಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಾದರೆ ತೋಟ ಆ ಥರದ್ದೆಲ್ಲ ಇರುತ್ತಲ್ಲ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ. 1 ಅವರ್ ಹೋದ್ರೂ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೇಚರ್ ಒಳಗಡೆ ಅವರು ಮಿಂಗಲ್ ಆದಂಗೆ ಆಗುತ್ತೆ, ಸ್ವಲ್ಪ ಫ್ರೆಶ್ನೆಸ್ ಅನಿಸುತ್ತೆ. ಸೊ ಸಮ್ಮರ್ ಅಂತ ಮನೆಯಲ್ಲೇ ಕೂಡ ಹಾಕ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಸೊ ಅವ್ರಿಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಸಂಜೆ ಅಂದರೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ, ಅವಾಗ ಆಟ ಆಡೋದಕ್ಕೆ ಬಿಡಿ. ನೀವು ಸ್ವಲ್ಪ ತೋಟಕ್ಕೆ ಕರ್ಕೊಂಡೋಗಿ, ಹೊಲಕ್ಕೆ ಕರ್ಕೊಂಡೋಗಿ. ಈ ಸಿಟಿಗಳಲ್ಲಿರೋಂತಹ ಪೇರೆಂಟ್ಸ್ ಪಾರ್ಕ್ಗಳಲ್ಲೆಲ್ಲ ಇರುತ್ತಲ್ಲ, ಪಾರ್ಕಲ್ಲಿ ಆಟ ಆಡೋದೆಲ್ಲ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ. ಮತ್ತು ಎಕ್ಸಿಬಿಷನ್ಸ್ ಎಲ್ಲ ಇದೆ, ಅಲ್ಲಿ ಕರ್ಕೊಂಡೋಗಿ. ಈ ಸಮ್ಮರ್ ಕ್ಯಾಂಪ್ಸ್ ಎಲ್ಲ ನಡೆಸ್ತಿದ್ದಾರೆ ಫ್ರೆಂಡ್ಸ್. ಸೊ ಸ್ಕೂಲುಗಳಲ್ಲಿ ಬೇರೆ ಹೊರಗಡೆ ಎಲ್ಲ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಿದ್ದಾರೆ. ಅಲ್ಲಿ ಆಟ ಆಡೋದು, ಸ್ವಿಮ್ಮಿಂಗ್ ಎಲ್ಲ ಕಲಿಸೋದು, ಯೋಗ ಕಲಿಸೋದು, ಈ ಥರದ್ದೆಲ್ಲ ಡ್ರಾಯಿಂಗ್ ಕಲಿಸೋದು, ಡ್ಯಾನ್ಸ್ ಕಲಿಸೋದು, ಈ ಥರದ್ದೆಲ್ಲ ಇರುತ್ತೆ. ಆದಷ್ಟು ಅವ್ರನ್ನ ಅಲ್ಲಿಗೆ ಜಾಯಿನ್ ಮಾಡಿ. ಅವರು ಹೋಗಿ 1-2 ಅವರ್ ಆದರೂ ಅಲ್ಲಿ ಹೋಗಿ ಬಂದರೆ ಸೊ ಅವರು ಕಲ್ತಂಗೂ ಆಗುತ್ತೆ. ಸೊ ಅವ್ರ ಆರೋಗ್ಯ ನಾವು ಕಾಪಾಡ್ದಂಗೂ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಹೇಳ್ತಿದ್ದೀನಿ ನಾನು, ದಯವಿಟ್ಟು ಮಕ್ಕಳನ್ನ ಬಿಸಿಲಿಗೆ ಕಳಿಸೋದನ್ನು ಅವಾಯ್ಡ್ ಮಾಡಿ. ತುಂಬ ಬಿಸಿಲಿರೋದ್ರೆ, ಸಮ್ಮರ್ ಆಗಿರೋದ್ರಿಂದ ಬಿಸಿಲಿಗೆ ಕಳಿಸ್ಬೇಡಿ ಅಂತ ನಾನು ಹೇಳ್ತಿಲ್ಲ. ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಬಿಸಿಲನ್ನು ಅವಾಯ್ಡ್ ಮಾಡಿಸಿ ಮಕ್ಕಳನ್ನ ಆರೋಗ್ಯವನ್ನು
ಕಾಪಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ಟಿಪ್ಸು ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಖಂಡಿತ ನಾನು ಹೊಸ ಹೊಸ ವಿಚಾರಗಳನ್ನ ತರ್ತಾ ಇರ್ತೀನಿ, ಅಡುಗೆ ವಿಚಾರಗಳನ್ನ ಜಾಸ್ತಿ ತರ್ತೀನಿ. ಆದಷ್ಟು ಸಮ್ಮರ್ ಟಿಪ್ಸ್ ಕೊಟ್ಟಿದ್ದೀನಿ ಇವತ್ತು. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಒಂದು ಹೆಲ್ತ್ ಟಿಪ್ಸ್ ಕೊಡ್ತೀನಿ, ಅಥವಾ ಬ್ಯೂಟಿ ಟಿಪ್ಸ್ ಕೊಡ್ಬೋದು. ಈ ಥರ ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ತಿರ್ತೀನಿ ನಿಮ್ಮ ಜೊತೆ. ಸೊ ಹಾಗಾಗಿ ಪ್ಲೀಸ್ ನನ್ನ ಅಕೌಂಟನ್ನು ಫಾಲೋ ಮಾಡ್ತಾಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಯಾಕಂದರೆ ಕೆಲವು ಪೇರೆಂಟ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಬಹುದು ಇದು. ಸೊ ಹಾಗಾಗಿ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಬಾಯ್, ನಮಸ್ತೆ.